ಪ್ರಶ್ನೆಗಳನ್ನ ನಮಗೆ ಈ ರೈಲ್ವೆ ಎಕ್ಸಾಮ್ಸ್ ನಲ್ಲಿ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ತಾರಲ್ವಾ. ಇಲ್ಲಿ ನೋಡಿ, ಇಲ್ಲಿ 15, ಇಲ್ಲಿ ಉತ್ತರ 20 ಇದೆ, ಇಲ್ಲಿ 25, ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ, ಇಲ್ಲಿ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. 4 ಉತ್ತರದಲ್ಲಿ ಯಾವ್ದಾದ್ರು ಒಂದು ಸರಿಯಾಗಿರ್ತಕ್ಕಂಥ ಉತ್ತರ ಇರುತ್ತೆ. ಯಾವುದು ಅಂತ ಕಂಡಿಡ್ಬೇಕು. ಹೆಂಗೆ? ಉದಾಹರಣೆ ನೋಡಿ, 15 ಕೊಟ್ಟಿದಾರಲ್ವಾ. ಈ 15 ನಾವೇನ್ ಮಾಡ್ಬೋದು? ಸ್ಕ್ವಯರ್ ಮಾಡಿ ನೋಡೋಣ ಅಲ್ವಾ. 15 ಸ್ಕ್ವಯರ್ ಮಾಡಿದ್ರೆ ಉತ್ತರ ಎಷ್ಟು ಬರುತ್ತೆ? ನಮಗೆ 225 ಬರುತ್ತೆ. ಎಷ್ಟು ಬರುತ್ತೆ ಉತ್ತರ? 220. ಬಟ್ ಇಲ್ಲಿ ಗಮನಿಸಿದ್ರೆ ನಮ್ಗೆ ಇಲ್ಲಿ 20 ಬಂದಿದೆ, 20 ಬರ್ಬೇಕು ಉತ್ತರ. ಎಷ್ಟು ಬರೋ ಉತ್ತರ? ನಮಗೆ 20 ಬರ್ಬೇಕಲ್ವಾ. ಮತ್ತೆ ಮೆಥಡ್ ಉಪಯೋಗಿಸ್ತಾರೆ ನೋಡ್ಬೇಕು. 2 ಇಂಟು 2 ಇಂಟು 5, 2 2 4, 4 5 20 ಅಲ್ವಾ. ಅಂದ್ರೆ ಈ ಸ್ಕ್ವಯರ್ಗೆ ಬಂದಿರತಕ್ಕಂಥ ಉತ್ತರವನ್ನು ಮತ್ತೆ ಏನ್ ಮಾಡಿದವರು? ಗುಣಿಸಿದ್ದಾರೆ. ಆ ಗುಣಾಕಾರವನ್ನು ಮಾಡಿದ ಉತ್ತರ ಎಷ್ಟು ಬಂದಿದೆ? 20 ಬಂದ್ರೆ 20 ಬಂದಿದೆ. ಇದೇ ಟ್ರಿಕ್ಸ್ ಅನ್ನು ನಾವು ಬಳಸಿದ್ರೆ ಇಲ್ಲಿ ಇರ್ತಕ್ಕಂಥ ಉತ್ತರ ನಮಗೆ ಸಿಕ್ಕೋಗುತ್ತೆ. ಇಲ್ಲಿ 25ರ ಸ್ಕ್ವಯರ್ ಮಾಡ್ಬೇಕು. ಮತ್ತೆ ಎಷ್ಟು ಮಾಡ್ಬೇಕು? 25ರ ನಮಗೆ 25 ಇಂಟು 25 ಮಾಡಿದ ನಮ್ಗೆ ಉತ್ತರ 625 ಬರುತ್ತೆ. ಎಷ್ಟು ಬರುತ್ತೆ ಉತ್ತರ? 620. ಸೇಮ್ ಇದೇ ಟ್ರಿಕ್ಸ್ ಅನ್ನ ಇಲ್ಲಿ ನಾವಿಲ್ಲಿ ಬಳಸಬೇಕು. ಈಗ 625, 6 ಇಂಟು 2 ಇಂಟು 5 ಅಲ್ವಾ. 6 2 12 ಇಂಟು 5 12 60. ಅಂದ್ರೆ ಉತ್ತರ ಇಲ್ಲಿ 60 ಇದೆಯಾ? ಎಸ್, ಇಲ್ಲಿದೆ 60 ಇದೆ. ಹಾಗಾಗಿ ಎ ಅನ್ನೋದು ಇಲ್ಲಿ ಉತ್ತರ ಆಗುತ್ತೆ. ಇಲ್ಲಿ 60 ಈ ರೀತಿ ಉತ್ತರವನ್ನ